ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅನುನಂದನ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವತ್ತಿನ ರೆಸಿಪಿ ಬಂದು ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಸಿಹಿ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಸಿಹಿ ಕಡುಬು ಹೇಗೆ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಫಸ್ಟ್ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಎಲ್ಲ ಒಂದೊಂದು ಕೆಜಿಗೆ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನ್ಗೆ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ. ನಾನು ಸ್ವಲ್ಪನೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ಫ್ರೈ ಆಗಿದೆ, ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ 1 kg ಉರಿಗಡಲೆನ ಹಾಕ್ಕೊತಾ ಇದ್ದೀನಿ. ಉಗುರು ಬೆಚ್ಚಿಗೆ ಬೇಯಿಸ್ಕೊಳ್ಳಿ ಸಾಕು. ತೆಗೆದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ಮತ್ತೆ ಅದೇ ಪ್ಯಾನ್ಗೆ ಬಿಳಿ ಎಳ್ಳು ಸೇರಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪನೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ತೆಗೆದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೋಡಿ, ಈಗ ಕಡಲೆ ಬೀಜ, ಬಿಳಿ ಎಳ್ಳು ಮತ್ತು ಉರಿಗಡಲೆಯನ್ನು ಒಂದು 10 ನಿಮಿಷ ತಣ್ಣಗಾಕಕ್ಕೆ ಬಿಟ್ಟಿದ್ದೀನಿ. ಈಗ ಬೆಲ್ಲ ಕೂಡ 1 kg ಇಸ್ಕೊಂಡು ಕುಟ್ಟಿ ಇಟ್ಕೊಂಡಿದ್ದೀನಿ. ಈ ಅಳತೆಯಲ್ಲಿ ಹೂರ್ಣ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ಎಡಿಸ್ಕೊಂಡು ತುರಿದಿಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಎಲ್ಲ ಸ್ವಲ್ಪ ಹಾಕ್ಕೊಳ್ಳಿ, ಒಂದನ್ನೇ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಡಿ. ಎಲ್ಲ ಈ ಥರ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಉದುರಾಗಿ ಬರುತ್ತೆ. ಇಲ್ಲಾಂದರೆ ಬೆಲ್ಲ ಎಲ್ಲ ಮಿಕ್ಸಿಯಲ್ಲಿ ಅಂಟ್ಕೊಂಡ್ಬಿಡುತ್ತೆ ಹಂಗೆ. ನೋಡಿ, ಈಗ ಹೂರ್ಣ ಚೆನ್ನಾಗಿ ಬಂದಿದೆ. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಹೀಗೆ ಎಲ್ಲ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಹೂರ್ಣ ರೆಡಿ ಆಗಿದೆ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಕ್ಯಾನ್ಗೆ ಸೇರಿಸ್ಕೊತಾ ಇದ್ದೀನಿ. ಈ ಹೂರ್ಣನ ನೀವು 1 ತಿಂಗಳು ಇಟ್ಕೊಂಡು ಕೂಡ ಮಾಡ್ಕೋಬೋದು, ಕೆಡಲ್ಲ, ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಯಾವಾಗ ಬೇಕಾದರೂ ಅವಾಗ ಕಡುಬು ಮಾಡ್ಕೋಬೋದು. ನೋಡಿ, ಈಗ ಹೂರ್ಣ ರೆಡಿ ಆಗಿದೆ. ಬನ್ನಿ, ಈಗ ಮುದ್ದೆ ಮಾಡ್ಕೊಳ್ಳೋಣ. ನಾನು ಸ್ಟವ್ ಮೇಲೆ ಒಂದು ಮುದ್ದೆ ಪಾತ್ರೆ ಇಟ್ಟು ಅದಕ್ಕೆ 3 ಚಮಚ ನೀರನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ನೀರು ಕುದೀತಾ ಇದೆ. ಈ ಟೈಮಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾನು. ಈಗ ಚೆನ್ನಾಗಿ ನಾದ್ಕೊಳ್ಳಿ ಹಿಟ್ಟನ್ನು. ಮುದ್ದೆ ಹೆಂಗೆ ಮಾಡೋದು ಅದೇ ರೀತಿ ಇದನ್ನು ಕೂಡ ಮಾಡೋದು. ಚೆನ್ನಾಗಿ ನಾದ್ಕೊಳ್ಳಿ, ಗಂಟು ಇಲ್ದಿರ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಈಗ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಹಬೆಯಲ್ಲೇ ಬೇಯಿಸ್ಕೊಳ್ಳಿ. ಬನ್ನಿ, ಈಗ ಮುದ್ದೆ ತೊಳಸ್ಕೊಳ್ಳೋಣ. ನೋಡಿ, ಈಗ ನಾನು ಕಲ್ ಮೇಲೇ ಮುದ್ದೆ ತೊಳಸ್ಕೊತಾ ಇದ್ದೀನಿ. ನೋಡಿ, ಹಿಟ್ಟು ಗಂಟಿಲ್ದಿರ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಥರ ದೊಡ್ಡದಾಗಿ ಮುದ್ದೆ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಬಿಡಿ. ಬಿಸಿ ಇದ್ದಾಗಲೇ ಕಡುಬನ್ನು ಮಾಡ್ಕೋಬೇಕು. ಅದಕ್ಕೆ ನಾನು ಇಷ್ಟು ದೊಡ್ಡ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿ ಮಾಡ್ಕೊಂಡ್ರೆ ಹಿಟ್ಟು ಆರೋಗುತ್ತೆ. ಈ ಮುದ್ದೆಯನ್ನೆಲ್ಲ ಒಂದು ಹಾಟ್ ಬಾಕ್ಸ್ಗೆ ಸೇರಿಸ್ಕೊಂಡು ಮುಚ್ಕೊಳ್ಳಿ ಟೈಟಾಗಿ. ಈಗ ಹೂರ್ಣನ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಹೂರ್ಣ ಬೇಕೋ ಅಷ್ಟು ಹೂರ್ಣಕ್ಕೆ ಮಾತ್ರ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿರೋ ಹೂರ್ಣನ ತುಂಬ ದಿವಸ ಇಟ್ಕೊಳಕ್ಕಾಗಲ್ಲ, ಅದು ಸ್ಮೆಲ್ ಬರುತ್ತೆ. ಸೊ ನಿಮ್ಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಡುಬು ಮಾಡೋಣ. ಈಗ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ರೌಂಡಾಗಿ ಬಾಲ್ ಥರ ಮಾಡಿಕೊಂಡು ಈ ಥರ ಕೈಯಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಕಡುಬು. ಈಗ ಇದಕ್ಕೆ ನಾನು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಹೂರ್ಣನ ಸೆಂಟ್ರಿಗೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಕೊನೆಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಮುದ್ದೆ ಬಿಸಿ ಇರುವಾಗಲೇ ಈ ಥರ ಕಡುಬನ್ನು ಮಾಡ್ಕೊಳ್ಳಿ. ತಣ್ಣಗಾದ ಮೇಲೆ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಕಡುಬು. ನೋಡಿ, ಈ ಥರ ಕಡುಬನ್ನು ಒಂದೊಂದೇ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ನೋಡಿ, ಈಗ ಪರ್ಫೆಕ್ಟ್ ಆಗಿರುವ ಕಡುಬು ರೆಡಿ ಆಗಿದೆ. ಇದನ್ನು ಪಾನಕ ಮತ್ತು ತುಪ್ಪ ಜೊತೆ ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಅನುನಂದನ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.